ಈ ವಿಡಿಯೋನಲ್ಲಿ ಪಾಸಿಟಿಸಿ ಮರ್ಚೆಂಟ್ ಆಪ್ ನಲ್ಲಿ ಟ್ಯಾಕ್ಸಸ್ ಅಂಡ್ ಚಾರ್ಜಸ್ ಹೇಗೆ ಆಡ್ ಮಾಡೋದು ಅಂತ ನೋಡೋಣ. ಮೊದಲು ಮರ್ಚೆಂಟ್ ಆಪ್ ಓಪನ್ ಮಾಡಿ ಇನ್ವೆಂಟರಿ, ಬೇಸ್ ಮೆನ್ಯೂ, ನಂತರ ಟ್ಯಾಕ್ಸ್ ಅಂಡ್ ಚಾರ್ಜಸ್ ಸೆಕ್ಷನ್ ಗೆ ಹೋಗಿ. ಮೊದಲು ಚಾರ್ಜ್ ಆಡ್ ಮಾಡೋಣ. ಚಾರ್ಜಸ್ ಟ್ಯಾಬ್ ಓಪನ್ ಮಾಡಿ ಪ್ಲಸ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ. ಬೇಕಾಗಿರುವ ಚಾರ್ಜ್ ಟೈಪ್ ಸೆಲೆಕ್ಟ್ ಮಾಡಿ. ಉದಾಹರಣೆಗೆ ಪ್ಯಾಕಿಂಗ್ ಚಾರ್ಜ್, ಡೆಲಿವರಿ ಚಾರ್ಜ್, ಅಡಿಷನಲ್ ಚಾರ್ಜ್ ಅಥವಾ ಅಡಿಷನಲ್ ಡಿಸ್ಕೌಂಟ್. ನೆಕ್ಸ್ಟ್ ಟೈಪ್ ನಲ್ಲಿ ಫಿಕ್ಸ್ಡ್ ಸೆಲೆಕ್ಟ್ ಮಾಡಿ ಮತ್ತು ಚಾರ್ಜ್ ವ್ಯಾಲ್ಯೂ ಎಂಟರ್ ಮಾಡಿ. ಉದಾಹರಣೆಗೆ ₹5 ಎಂಟರ್ ಮಾಡಬಹುದು. ಈಗ ಈ ಚಾರ್ಜ್ ಯಾವ ಟರ್ಮಿನಲ್ ಗೆ ಅಪ್ಲೈ ಆಗಬೇಕು ಅಂತ ಸೆಲೆಕ್ಟ್ ಮಾಡಿ. ಆಲ್ ಟರ್ಮಿನಲ್ ಸೆಲೆಕ್ಟ್ ಮಾಡಬಹುದು ಅಥವಾ ಸ್ಪೆಸಿಫಿಕ್ ಟರ್ಮಿನಲ್ ಚೂಸ್ ಮಾಡಬಹುದು. ಆಟೋ ಚಾರ್ಜ್ ಎನೇಬಲ್ ಮಾಡಿದ್ರೆ ಪ್ರತಿ ಬಿಲ್ ಗೆ ಈ ಚಾರ್ಜ್ ಆಟೋಮ್ಯಾಟಿಕ್ ಆಗಿ ಆಡ್ ಆಗುತ್ತೆ. ಮ್ಯಾನ್ಯುವಲ್ ಆಗಿ ಆಡ್ ಮಾಡಬೇಕಾದ್ರೆ ಆಟೋ ಚಾರ್ಜ್ ಡಿಸೇಬಲ್ ಮಾಡಿ ಸಬ್ಮಿಟ್ ಮೇಲೆ ಟ್ಯಾಪ್ ಮಾಡಿ. ಈಗ ಟ್ಯಾಕ್ಸ್ ಆಡ್ ಮಾಡೋಣ. ಟ್ಯಾಕ್ಸಸ್ ಟ್ಯಾಬ್ ಗೆ ಹೋಗಿ ಪ್ಲಸ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ. ಟ್ಯಾಕ್ಸ್ ಅಪ್ಲೈ ಆಗಬೇಕು ಅಂತ ಇರುವ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ. ಎಲ್ಲಾ ಪ್ರಾಡಕ್ಟ್ಸ್ ಗೆ ಅಪ್ಲೈ ಮಾಡಬೇಕಾದ್ರೆ ಸೆಲೆಕ್ಟ್ ಆಲ್ ಪ್ರಾಡಕ್ಟ್ಸ್ ಚೂಸ್ ಮಾಡಿ ಡನ್ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಬೇಕಾದ GST ಪರ್ಸೆಂಟೇಜ್, ಉದಾಹರಣೆಗೆ 5%, 12% ಅಥವಾ 18% ಎಂಟರ್ ಮಾಡಿ. ಟ್ಯಾಕ್ಸ್ ಇನ್ಕ್ಲೂಸಿವ್ ಅಥವಾ ಎಕ್ಸ್ಕ್ಲೂಸಿವ್ ಅಂತ ಸೆಲೆಕ್ಟ್ ಮಾಡಿ. ಎಲ್ಲಾ ಡೀಟೇಲ್ಸ್ ಕಂಪ್ಲೀಟ್ ಆದ ಮೇಲೆ ಕ್ರಿಯೇಟ್ ಟ್ಯಾಕ್ಸ್ ಮೇಲೆ ಟ್ಯಾಪ್ ಮಾಡಿ. ಟ್ಯಾಕ್ಸ್ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗುತ್ತೆ ಮತ್ತು ಸೆಲೆಕ್ಟ್ ಮಾಡಿದ ಎಲ್ಲಾ ಪ್ರಾಡಕ್ಟ್ಸ್ ಗೆ ಅಪ್ಲೈ ಆಗುತ್ತೆ.